ಎಲ್ಲರಿಗೂ ನಮಸ್ಕಾರ ರೀ. ಇವಾಗ ನಾವು ಗೂಡು ವಿಂಗಡಣೆ ಮಾಡಿ ಒಂದು ಹೊಸ ಗೂಡನ್ನು ಬೇರೆ ಕಡೆ ಇಟ್ಟಿದ್ದಾರೆ ಇವರು. ನೆಕ್ಸ್ಟ್ ಈಗ ಮೂಲ ಗೂಡು ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ಮೂಲ ಗೂಡಿನಲ್ಲಿ ಈಗ ರಾಣಿ ಹುಳ ಇರುವುದಿಲ್ಲ. ಯಾಕಂತಂದರೆ ನಾವು ರಾಣಿ ಹುಳ ಆಲ್ರೆಡಿ ನಾವು ಹೊಸ ಗೂಡಿಗೆ ವಿಂಗಡಣೆ ಮಾಡುವಾಗ ಆ ಒಂದು ರಾಣಿ ಹುಳ ಇರುವಂಥ ಫ್ರೇಮನ್ನು ನಾವು ಹೊಸ ಗೂಡಿನಲ್ಲಿ ಹಾಕಿ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ. ಇವಾಗ ಈ ಗೂಡಿನಲ್ಲಿ ಇವು ರಾಣಿ ಕೋಶನ ತಯಾರು ಮಾಡ್ತಾ ಇದ್ದೀವ ಇಲ್ಲೋ ಅಂತೇಳಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಊದಿ ಅದನ್ನು ಊದಿ ನೋಡಿರಿ. ಇವಾಗ ಈ ಫ್ರೇಮ್ನಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಒಂದು ರಾಣಿಕನ ಇದು ತಯಾರು ಮಾಡ್ಕೊಳ್ತಾ ಇದೆ ಇಲ್ಲಿ ನೋಡ್ರಿ. ಇವಾಗ ಆಲ್ರೆಡಿ ಈಗ ರಾಣಿಕನ ಅಂದರೆ ಯಾಕೆ ತಯಾರು ಮಾಡ್ಕೊತಿದ್ದೆ, ಇದರಲ್ಲಿ ಈ ಮೂಲ ಗೂಡು ಆಗಿದ್ದರಿಂದ ಇದರಲ್ಲಿ ನಾವು ರಾಣಿ ಜೇನನ್ನು ಬಿಟ್ಟಿಲ್ಲ. ಅದನ್ನು ಬೇರೆ ಗೂಡಿಗೆ ನಾವು ರಾಣಿ ಜೇನು ಕಳಿಸಿ ಅದನ್ನು ಡಿವೈಡ್ ಮಾಡಿ ಅದನ್ನು ಬೇರೆ ಕಡೆ ಇಟ್ಟಿದ್ದೀವಿ. ಬಟ್ ಇದರಲ್ಲಿ ಏನು ಮಾಡ್ಕೊಳ್ತಾ ಇದೆ, ಇದು ರಾಣಿ ಕೋಶನ್ ತಯಾರು ಮಾಡ್ಕೊಳ್ತಾ ಇದೆ. ಇವಾಗ ನೋಡ್ರಿ, ಇವಾಗ ನಾವು ಇದಕ್ಕೆ ಅಬ್ಸರ್ವ್ ಮಾಡೋ ಸಲುವಾಗಿನ ಆ್ಯಕ್ಚುಲಿ ನಾವು ವಿಡಿಯೋ ಮಾಡಿದ್ದು. ನೋಡ್ರಿ, ಇವಾಗ ಇದೇ ಮೂಲಗೂಡು. ಈ ಮೂಲಗೂಡಿನಲ್ಲಿ ನಾವು ತಿರುಗಿ ಡಿವೈಡ್ ಮಾಡಿದ ನಂತರ ಬಂದು ಮತ್ತೆ ರಾಣಿ ಕೋಶ ಅದು ತಯಾರು ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಅಬ್ಸರ್ವ್ ಮಾಡಿದ್ವಿ. ಇವಾಗ ಆಲ್ರೆಡಿ ರಾಣಿ ಕೋಶ ತಯಾರು ಮಾಡ್ಕೊಳ್ತಾ ಇದೆ. ಓಕೆ, ಇದು ನಮಗೆ ಕನ್ಫರ್ಮ್ ಆಯಿತು ಅಂತಂದರೆ ಇವಾಗ ಈ ಗೂಡು ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ನೀವು ಕೂಡ ಡಿವೈಡ್ ಮಾಡಿದ ನಂತರ ಸ್ವಲ್ಪ ದಿವಸ ಬಿಟ್ಟು ನೀವು ಮೂಲ ಗೂಡಿಗೆ ಮತ್ತೆ ಬಂದು ಅಲ್ಲಿ ನೀವು ನೋಡಬೇಕಾಗ್ತದೆ ಹುಳುಗಳ ಸಂಖ್ಯೆ ಎಷ್ಟಿದೆ, ಹೇಗಿದೆ, ಹುಳುಗಳು ಇದ್ದಾವ, ರಾಣಿ ಕೋಶ ತಯಾರಾಗ್ತದೆ ಇಲ್ವಾ ಅಂತೇಳಿ ನೀವೇನು ಮಾಡಬೇಕು, ನೀವು ಕೂಡ ಈ ಗೂಡಿನಲ್ಲಿ ಒಂದೊಂದು ಫ್ರೇಮ್ನ ಚೆಕ್ ಮಾಡಿ ನೀವು ಅಬ್ಸರ್ವ್ ಮಾಡಬೇಕಾಗ್ತದೆ. ಓಕೆ, ನಮಸ್ಕಾರ.